ಇದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಜಗತ್ತಿನಲ್ಲಿ ಎಲ್ಲ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಡೆಯುತ್ತಿರುವ ಬಹಳ ದೊಡ್ಡ ರಿಸರ್ಚ್ ಏನಂತಂದರೆ ಗಟ್ ಮೈಕ್ರೋಬಯೋಮ್ ಅಂತ. ಗಟ್ ಮೈಕ್ರೋಬಯೋಮ್ ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬಗ್ಗೆ. ಈಗ ನಮ್ಮಲ್ಲಿ ಬ್ರೈನ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಆದರೆ ನಮ್ಮಲ್ಲಿ ಎರಡನೆಯ ಬ್ರೈನ್ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮೊದಲನೇ ಬ್ರೈನು ತಲೆಯಲ್ಲಿದೆ, ಮೆದುಳು. ಎರಡನೆಯ ಮೆದುಳು ಯಾವುದು ಅಂತಂದರೆ ನಮ್ಮ ಕರುಳನ್ನು ಎರಡನೆಯ ಮೆದುಳು ಅಂತಾರೆ. ಕರುಳಿಗೆ ಅಷ್ಟೊಂದು ಪ್ರಾಮುಖ್ಯತೆನ ಇವಾಗ ಕೊಡ್ತಾ ಇದ್ದಾರೆ. ನಮಗೆ ಬರುವ ಎಲ್ಲ ಕಾಯಿಲೆ, ಅದು ಡಯಾಬಿಟಿಸ್ ಆಗ್ಬೋದು, ಒಬಿಸಿಡಿ ಆಗ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು, ಇನ್ಫರ್ಟಿಲಿಟಿ, ಮೂಡು, ಡಿಪ್ರೆಷನು, ಆಂಗ್ಸೈಟಿ ಮತ್ತು ಸೂಸೈಡಲ್ ಎಲ್ಲ ಥರ ದೈಹಿಕ ಮಾನಸಿಕ ಕಾಯಿಲೆಗೆ ನಿಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ ವಿಜ್ಞಾನಿಗಳ ವಾದ ಇದು. ಅದಕ್ಕೆ ನೋಡಿ, ಒಂದು ಗಾದೆ ಮಾತಿತ್ತು, ಹೊಟ್ಟೆಗೆ ಏನು ತಿಂತೀಯಾ ಅಂತ ಅನ್ನೋರು. ಒಂದು ಗಾದೆ, ಹೊಟ್ಟೆಗೆ ಏನು ತಿಂತೀಯಾ ಅಂತ ಬೈತಾರಲ್ವ, ತಪ್ಪು ಮಾಡಿದಾಗ ನೀನು ಹೊಟ್ಟೆಗೆ ಏನು ತಿಂತೀಯಾ ಅಂತಂತಾರೆ. ಅದರಿಂದ ಒಂದು ಸೈನ್ಸ್ ಇದೆ. ಹೊಟ್ಟೆಗೆ ಏನು ನೀನು ತಿಂತೀಯಾ ಅದರ ಮೇಲೆ ನಿನ್ನ ಒಂದು ನಡವಳಿಕೆ ಡಿಪೆಂಡ್ ಆಗಿದೆ ಅಂತ. ಆಲೋಚನೆ ಎಲ್ಲದು. ಗಟ್ ಫೀಲಿಂಗ್ ಅಂತ ನೋಡಿ. ಗಟ್ಟು ಕಣ್ಣರಿಯದನ್ನು ಕರಳರಿಯುತ್ತೆ ಅಂತಾರೆ. ಗಟ್ಟು ಬ್ರೈನ್ ಥರನೇ ಕೆಲಸ ಮಾಡುತ್ತದು. ಬ್ರೈನ್ ಅಂತ ಯಾವ ರೀತಿ ನಾವು ಹೇಳಬೇಕು ಅಂದರೆ, ಗಟ್ಗೂ ನಮ್ಮ ಕರುಳಿಗೂ ಮೆದುಳಿಗೂ ಡೈರೆಕ್ಟ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನರ್ವಸ್ ಸಿಸ್ಟಮಲ್ಲಿ ಬೇಕಾದಷ್ಟು ಥರ ನರ್ವಸ್ ಸಿಸ್ಟಮ್ ಇದೆ. ಅದರಲ್ಲಿ ಎಂಟರಿಕ್ ಅಂತಂದರೆ ಕರುಳಿಗೆ ಸಂಬಂಧಿಸಿ. ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಮೆದುಳಿಗೂ ಕರುಳಿಗೂ ನೇರ ಕನೆಕ್ಷನ್ ಇದೆ. ಈ ನಮ್ಮ ದೇಹದಲ್ಲಿ ಈಗ ನೋಡಿ, ನಾವೆಲ್ಲ ತುಂಬ ಚೆನ್ನಾಗಿ ಇದ್ದೀವಿ ಅಂತಲೇ, ಭಾಳ ನೀಟಾಗಿ ಹೈಜೀನಾಗಿ ಶುಚಿತ್ವದಿಂದ ದೇಹದ ಒಳಗಡೆ ನಮ್ಮ ಜೀವಕೋಶ ಎಷ್ಟಿದೆ ಅಷ್ಟೇ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಇದೆ. ಇದು ಸತ್ಯನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆ, ಅದು ಕರುಳಿನಲ್ಲಿ ಗುದದ್ವಾರ, ಬಾಯಿ, ಈಗೆಲ್ಲ ನಮ್ಮದು ಡೈಜೆಸ್ಟಿವ್ ಟ್ರ್ಯಾಕ್ ನೋಡಿದ್ರೆ ಕೋಟಿ ಬ್ಯಾಕ್ಟೀರಿಯಾಗಳು ಇದೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ. ಈಗ ಒಂದು ಸಮಾಜ ಅಂತಂದರೆ ಒಳ್ಳೆಯವರು ಕೆಟ್ಟವರು ಇರ್ತಾರಲ್ಲ, ಅದೇ ಥರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ, ಅನುಕೂಲ ಅನಾನುಕೂಲ, ಈ ಎರಡು ಬ್ಯಾಕ್ಟೀರಿಯಾಗಳು ಇದೆ. ಯಾವಾಗ ನಾವು ತುಂಬ ಚೆನ್ನಾಗಿ ಹೆಲ್ತಿಯಾಗಿರ್ತೀವಿ ಅಂದರೆ, ಈ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಅಪ್ಪರ್ ಹ್ಯಾಂಡ್ ಜಾಸ್ತಿ ಇದ್ದಾಗ ನಾವು ಚೆನ್ನಾಗಿರ್ತೀವಿ. ಈಗ ಸ್ವಾಸ್ಥ್ಯ ಸಮಾಜ ಅಂತ ನಾವು ತಗೊಂಡ್ರೆ, ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದ್ದಾಗ ಒಳ್ಳೆ ಸಮಾಜ ಅದು. ಕೆಟ್ಟವರು ಜಾಸ್ತಿ ಆದಾಗ ಆ ಸಮಾಜ ಹಾಳಾಗಿದೆ ಅಂತೀವಲ್ಲ, ಅದೇ ಥರ ಬೈ ಚಾನ್ಸ್ ಏನಾದರೂ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಮೇಲ್ಗೈ ಸಾಧಿಸಿದ್ರೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ನಮ್ಮ ದೇಹ ಕಾಯಿಲೆಗಳ ಗೂಡಾಗುತ್ತೆ. ಕಾಯಿಲೆ ಏನಕ್ಕೆ ಬಂತು ಅಂತಲೇ ನಮಗೆ ಗೊತ್ತಿರಲ್ಲ. ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಕೇಳಿದ್ದೀರಾ, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಬೇಕಾದಷ್ಟು ತೊಂದರೆಗಳು. ನಮ್ಗೆ ಏನಕ್ಕೆ ಈ ಥರ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾರಲ್ಲ ಜನ. ಮೊದಲನೇದು ನಮ್ಮ ಆಹಾರ. ಅಲ್ಲಿಂದನೇ ಎಲ್ಲ ಕಾಯಿಲೆಗಳು ಮೂಲ ಅದೇ ಅಂದರೆ ಆಹಾರ ಅಂತಲೇ ಹೇಳ್ಬಹುದು. ಏನಕ್ಕೆ ಅಂತಂದರೆ, ಈ ಗುಡ್ ಗಟ್ ಮೈಕ್ರೋಬ್ಸ್ ಅಂತ ಕರಿತೀವಿ. ಬೈಫಿಡೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್, ಇವೆಲ್ಲ ಗುಡ್ ಗಟ್ ಮೈಕ್ರೋಬ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ನಾವು ಸದಾಕಾಲ ಚೆನ್ನಾಗಿ ಕಾಪಾಡ್ಕೋಬೇಕು. ಹೇಗೆ? ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತಂದರೆ, ಪ್ರೋಬಯೋಟಿಕ್ಸ್ ಅಂತ ನೀವು ಕೇಳಿರ್ಬೋದು. ಈಗ ನಂದಿನಿಲಿ ಪ್ರೋಬಯೋಟಿಕ್ಸು ಬಂದಿದೆ. ಪ್ರೋಬಯೋಟಿಕ್ ಕರ್ಡ್ ಅಂತ ನಂದಿನಿಲಿ ಕೊಟ್ಟಿದ್ದಾರೆ, ಹೊಸದಾಗಿ ಬಂದಿದೆ. ಪ್ರೋಬಯೋಟಿಕ್ಸ್ಗಳ ಸೇವನೆ ಯಾವಾಗ ಚೆನ್ನಾಗಿರುತ್ತೆ, ಆವಾಗ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮೇಲ್ಗೈ ಸಾಧಿಸುತ್ತೆ, ಅವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದೆರಡು ಉದಾಹರಣೆ ಕೊಡಿ. ಯಾವುದು ಅಂತ? ಮುಖ್ಯವಾಗಿ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಫರ್ಮೆಂಟೆಡ್, ಯಾವುದು ಹುಳಿ ಬಂದಿರುತ್ತೆ ಅಂಥದ್ದೆಲ್ಲದರಲ್ಲೂ ಹೆಚ್ಚು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಇಡ್ಲಿ, ದೋಸೆ, ದೋಕ್ಲಾ, ಈ ಥರದ್ದು. ಮತ್ತು ಕೆಲವೊಂದು ಜ್ಯೂಸ್ಗಳನ್ನ ಮಾಡ್ತಾರೆ, ಅದನ್ನು ಫರ್ಮೆಂಟ್ ಮಾಡ್ತಾರೆ. ಈಗ ಮೊದಲು ನೆಲ್ಲಿಕಾಯಿ ಎಲ್ಲ ಉಪ್ಪಾಕಿ ಹಾಗೆ ಇಟ್ಟು, ಉಪ್ಪಿನಕಾಯಿನೂ ಈಗ ನೋಡಿ, ಉಪ್ಪಿನಕಾಯಿನ ತಿನ್ನೋದು ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, BP ಬಂದ್ಬಿಡುತ್ತೆ ಅಂತ. ಅದನ್ನು ಬಿಟ್ಟು ಚಿಪ್ಸ್ಗಳು ತಿಂತಾರೆ, ಉಪ್ಪಿನಕಾಯಿ ತಿನ್ನಲ್ಲ ಅಲ್ವಾ. ಉಪ್ಪಿನಕಾಯಿ ಇಲ್ಲ ಬೇಡ, ಅದು ಇದು ಶುಗರ್ ಅಲ್ಲ, ಸಾಲ್ಟು ಜಾಸ್ತಿ ಇರುತ್ತೆ ಕಂಟೆಂಟು ಅಂತ. ಅದು ಬಿಟ್ಟು ಇನ್ನೆಲ್ಲ ತಿಂತಾ ಇರ್ತಾರೆ. ಸೊ ಇದೆಲ್ಲದು ಪ್ರೋಬಯೋಟಿಕ್ಸ್. ಇದರಲ್ಲಿ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಹುಳಿ ಬಂದಿರೋ ಅಂಥದ್ದು. ಇನ್ನೂ ಬೆಸ್ಟ್ ಅಂತಂದರೆ ವಿಜ್ಞಾನಿಗಳು ಕಂಡಿಡ್ದಿರೋ ಅಂಥದ್ದು ಬೆಸ್ಟ್ ಪ್ರೋಬಯೋಟಿಕ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ ನಿಮಗೆ. ಅದು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ, ಈ ರೆಸಿಪಿನ ಇದು ನಮ್ಮ ಅಜ್ಜಿನೇ ಮಾಡ್ತಾಯಿದ್ರು, ಇದನ್ನು ವಿಜ್ಞಾನಿಗಳು ಎಲ್ಲ ರಿಸರ್ಚ್ ಮಾಡಿ ನಮ್ಮ ಅಜ್ಜಿ ಮಾಡಿರೋದು ಕಂಡಿಡಿಯೋಕ್ಕ ಇಷ್ಟೊಂದೆಲ್ಲ ಅಂಬ್ಲಿ ಅದು ತಂಗಳನ್ನು
ರಾತ್ರಿ ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತಾರೆ ಅವರು. ಗುಡ್ ಪ್ರೊಬಯಾಟಿಕ್ ಇದನ್ನು ಒಂದು ವಾರ ನೀವು ಸೇವನೆ ಮಾಡಿಬಿಟ್ರೆ ನಿಮ್ಮ ಕರುಳಿಗೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಕ್ಕುತ್ತೆ. ಏನಂದರೆ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಒಂದೆರಡು ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ಇಟ್ಬಿಡೋದು, ನೀರು ಹಾಕಿ. ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿ ಅದಕ್ಕೆ ಸ್ವಲ್ಪ ಶುಂಠಿ, ಜೀರಿಗೆ ಇದೆಲ್ಲ ಹಾಕಿ ಅದನ್ನು ಸೇವನೆ ಮಾಡೋದು. ಈರುಳ್ಳಿ ಎಲ್ಲ ಹಾಕ್ಕೊಂಡು, ಗಾರ್ನಿಶ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು 1 ವಾರ ಮಾಡಿದ್ರೆ ಕರುಳಿನ ಎಲ್ಲ ಸಮಸ್ಯೆ ನಿಜವಾಗ್ಲೂ ಕಮ್ಮಿ ಆಗ್ತಾ ಬರುತ್ತೆ. ಅದು ದಿ ಬೆಸ್ಟ್, ಅದು ಪ್ರೊಬಯೋಟಿಕ್ ಅನ್ನೋದು. ನಮ್ಮ ಹಿಂದಿನ ಜನರೇಷನ್ ಅವರ ದೈನಂದಿನ ಆಹಾರ ಅದು. ಅದಕ್ಕೆ ಎಷ್ಟು ಚೆನ್ನಾಗಿರ್ತಿದ್ರು ಅವರು. ಅದು ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನಮ್ಮದು ಆಚರಣೆಗಳು ಏನಿತ್ತು, ಸಂಪ್ರದಾಯ ಆಚರಣೆ, ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಯಾವಾಗಲೂ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ. ಯಾವುದೋ ಒಂದು ಆಚರಣೆನ ಅಯ್ಯೋ ಅದು ಮೂಢಾಚರಣೆ ಇಲ್ಲ, ಅದ್ರ ಹಿಂದೆ ಏನು ಸೈನ್ಸ್ ಇದೆ ಅದನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕು ಅಂತ ನಾವು ಮಾಡಿದ್ರೆ ಅದ್ಭುತವಾದ ಆರೋಗ್ಯವನ್ನು ನಾವು ಹೊಂದುತ್ತೀವಿ. ಇದರ ಜೊತೆಲಿ ಈ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು ಅಂತ ಅಂದರೆ ಇವಕ್ಕೆ ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರನೇ ಇವುಗಳ ಆಹಾರ. ಅದನ್ನು ಪ್ರಿಬಯೋಟಿಕ್ಸ್ ಅಂತ ಕರಿತೀವಿ. ಇವು ಪ್ರೊಬಯೋಟಿಕ್ಕು, ಇವೆಲ್ಲ ಬ್ಯಾಕ್ಟೀರಿಯಾಗಳು. ಪ್ರಿಬಯೋಟಿಕ್ ಅಂದರೆ ಅದರ ಆಹಾರ. ಅದಕ್ಕೆ ಯಾವುದು ಕೊಡಬೇಕು ಅಂದರೆ ನಾರಿನಾಂಶದಿಂದ ಕೂಡಿದ್ದು ಅಂದರೆ ಸಸ್ಯಾಹಾರ. ಅದರಲ್ಲಿ ಹೆಚ್ಚು ನಾರಿನಾಂಶದಿಂದ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಈ ಥರದ್ದೆಲ್ಲ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ಇದರಲ್ಲಿರುವ ಅಮೈನೋ ಆಸಿಡ್, ಪ್ರೋಟೀನ್ಗಳೆಲ್ಲ ಇರುತ್ತೆ ಇದರಲ್ಲಿ ನಾವು ಸೇವಿಸುವ ಆಹಾರದಲ್ಲಿ. ಅದರಲ್ಲಿ ಟ್ರಿಪ್ಟೋಪ್ಯಾನ್ ಅಂತ ಒಂದು ಅಮೈನೋ ಆಸಿಡ್ ಇದೆ, ಪ್ರೋಟೀನ್ ಅದು. ಅದನ್ನು ಈ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಅದನ್ನು ಬಳಕೆ ಮಾಡ್ಕೊಳ್ಳುತ್ತೆ. ಅದನ್ನು ಬಳಕೆ ಮಾಡಿಕೊಂಡು ಟ್ರಿಪ್ಟೋಪ್ಯಾನನ್ನು ಸೆರೆಟೋನಿನ್ ಅಂತ ಒಂದು ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಕನ್ವರ್ಟ್ ಮಾಡುತ್ತೆ. ಅದು ಬ್ಯಾಕ್ಟೀರಿಯಾಗಳ ಕೆಲಸನೇ ಅದು. ಒಳಗಡೆ ಫರ್ಮೆಂಟೇಷನ್ ಇವೆಲ್ಲ ನಡೆಯುತ್ತಲ್ಲ ನಮ್ಮ ಕರುಳಿನಲ್ಲಿ, ನಮಗೆ ದೇಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವೇ ಬಿಡುಗಡೆ ಮಾಡುತ್ತೆ. ಕೆಲವು ವೈಟಮಿನ್ಗಳನ್ನು ಬಿಡುಗಡೆ ಮಾಡುತ್ತೆ, ವಿಟಮಿನ್ ಕೆನ ಬಿಡುಗಡೆ ಮಾಡುತ್ತೆ. ಸೊ ಈ ಸೆರೆಟೋನಿನ್ ಇದೆಯಲ್ಲ, ಇದು ಮೂಡ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ 80-90% ಸೆರೆಟೋನಿನ್ನು ನಮ್ಮ ಕರುಳಿನಿಂದ ಬಿಡುಗಡೆಯಾಗೋದು. ಇನ್ನು ಕೇವಲ 10% ನಮ್ಮ ಮೆದುಳಿನಿಂದ ಬಿಡುಗಡೆಯಾಗೋದು. ಯಾರಿಗೆ ಈ ಮೊಸರು, ಮಜ್ಜಿಗೆ ಎಲ್ಲ ತಿಂತಾರೆ ಫುಲ್ಲು ಚೆನ್ನಾಗಿರ್ತಾರೆ ಅವರು ಕೋಪ ಬರಲ್ಲ, ತುಂಬ ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ಕೊಂಡು ನಗಾಡ್ಕೊಂಡು ಜೋಕ್ ಮಾಡ್ಕೊಂಡು ಮೂಡ್ ತುಂಬ ಚೆನ್ನಾಗಿರುತ್ತೆ. ಮೂಡ್ ಸ್ಟೆಬಿಲೈಸರು. ಎಂಥದೇ ಪರಿಸ್ಥಿತಿ ಬಂದರೂ ದೇ ನೋ ಹೌ ಟು ಬೌನ್ಸ್ ಬ್ಯಾಕ್. ಬಟ್ ವಾಟ್ ಅಬೌಟ್ ಲ್ಯಾಕ್ಟೋಸ್ ಇಂಟಾಲರೆಂಟ್ ಜನ? ಅದು ಸ್ವಲ್ಪ ಕಷ್ಟ. ಅಂದರೆ ಅದೊಂದು ಗ್ರೂಪ್ ಕಮ್ಮಿ ಇದೆ ಅಲ್ವಾ, ಅದು ಪರ್ಸೆಂಟೇಜ್ ಆಫ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋಂಥವ್ರು ಸ್ವಲ್ಪ ಕಮ್ಮಿನೇ ಇದ್ದಾರೆ. ನಾನು ಈ ಜನರಲ್ ಪಾಪ್ಯುಲೇಷನ್ನಲ್ಲಿ ನಾವು ಏನಂದರೆ ಅವಾಗ ಅವ್ರೇನು ಮಾಡಬೇಕು ಅಂತಂದರೆ ಡೈರೆಕ್ಟು ಆ ಮೈಕ್ರೋಬ್ ನಿಮಗೆ ಸಿಕ್ಕುತ್ತದು. ಈ ಗಟ್ ಮೈಕ್ರೋಬ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಅವರ ಡೈಟಿಷಿಯನ್ ಅವರಿಗೆ ಕ್ಯಾಪ್ಸ್ಯೂಲ್ ಮುಖಾಂತರ ಈ ಮೈಕ್ರೋಬ್ಗಳನ್ನೇ ಕೊಡ್ತಾರೆ, ಅದನ್ನೇ ತಗೊಂತಾರೆ ಥ್ರೂ ಸಮ್ ಇದು ಬೆವರೇಜಸ್ ಆಗ್ಬೋದು. ಅಥವಾ ಈ ಲ್ಯಾಕ್ಟೋಸ್ ಇಲ್ವೇ ಇಲ್ಲ, ಬೇಡ ಬಿಟ್ಬಿಡಿ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವರಿಗೆ ಡೈರೆಕ್ಟು ಈ ಬ್ಯಾಕ್ಟೀರಿಯಾಗಳನ್ನೇ ಕೊಡ್ತಾ ಬರ್ತಾರೆ. ಆವಾಗ ಏನಾಗುತ್ತೆ, ಅದು ಈ ಕೆಲವೊಂದು ಈಗ ನಾನು ಹೇಳಿದೆ ಸೆರೆಟೋನಿನ್ ಬಿಡುಗಡೆ ಮಾಡುತ್ತೆ. ಆಮೇಲೆ ಸೆರೆಟೋನಿನ್ ಬಿಡುಗಡೆ ಆಗಲ್ಲ ಅಂದರೆ ಅದಕ್ಕೂ ಸಪ್ಲಿಮೆಂಟ್ಸ್ ಇದೆ. ಹಾಗಾಗಿ ನಮ್ಮ ಮೂಡ್ ಚೆನ್ನಾಗಿರಬೇಕು ಅಂತಂದರೆ ನೋಡಿ, ಕರುಳು ಬಹಳ ಮುಖ್ಯ ಅಂತ ಹೇಳಿದೆ. ಹಾಗಾಗಿ ಸಸ್ಯಾಹಾರ ತುಂಬ ಮುಖ್ಯ, ತುಂಬ ಅದ್ಭುತ. ಸಸ್ಯಾಹಾರದಿಂದ ನೋಡಿ ವೈಟಮಿನ್ಗಳು ಸಿಕ್ತು, ಟ್ರೇಸ್ ಎಲಿಮೆಂಟು, ನಿಮಗೆ ಎಲ್ಲ ಥರ ದೇಹಕ್ಕೆ ಏನೇನು ಮುಖ್ಯವಾಗಿ, ಅದಕ್ಕಿಂತ ಮುಖ್ಯವಾಗಿ ಸಸ್ಯಾಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕೇಳಿರ್ಬೋದು ನೀವು. ಇತ್ತೀಚೆಗೆ ಅದಕ್ಕೆ ಭಾಳ ಜನ ಎಲ್ಲ ಅದನ್ನು ನೀವು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವಕೋಡ, ಬೆಣ್ಣೆಹಣ್ಣು, ಅದು ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟು. ಆಮೇಲೆ ಬೆರೀಸ್ಗಳು, ಬ್ಲೂಬೆರಿ, ಸ್ಟ್ರಾಬೆರಿ, ಎಲ್ಲ ಬೆರಿ, ಬ್ಲ್ಯಾಕ್ ಬೆರಿ ಇವೆಲ್ಲ ಇದೆಯಲ್ಲ, ಇವುಗಳೆಲ್ಲ ತುಂಬ ಅದು ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇತ್ತೀಚೆಗೆ ಒಂದು ಯಾರೋ ಮಾತನಾಡಿದ್ದನ್ನು ಕೇಳಿಸ್ಕೊಂಡೆ. ಅಂದರೆ ನಾವು ಇವಾಗ ಬ್ಲೂಬೆರಿಗೆ ನಾವೇನು ಮಹತ್ವ ಕೊಡ್ತಾ ಇದ್ದೀವಿ, ಅದಕ್ಕೆ ತುಂಬ ದೊಡ್ಡ ಮಟ್ಟದ ಏನು ಆ್ಯಂಟಿ ಆಕ್ಸಿಡೆಂಟ್ ಆಗಲಿ ಅಥವಾ ನ್ಯೂಟ್ರಿಷನ್ ಕಾಂಟೆಂಟ್ ಆಗಲಿ ನಮ್ಮ ಸೀಬೆ ಹಣ್ಣಲ್ಲಿದೆ ಅಂತಾರಲ್ಲ, ಅದೇ ಸೀಸನಲ್ ಫ್ರೂಟ್ಸು. ಈಗ ಇದೆಲ್ಲ ನಮಗೆ ಹೊರಗಡೆಯಿಂದ ಎಕ್ಸಾಟಿಕ್, ಇವೆಲ್ಲ ಹೌದು ಎಕ್ಸಾಟಿಕ್ ಫ್ರೂಟ್ಸ್ಗಳು. ಮೊದಲೆಲ್ಲ ನಮ್ಮ ಹಿರಿಯರೇನು ಇವೇನು ತಿನ್ಕೊಂಡು ಬೆರೆಸ್ ತಿಂದೇನು ಬದುಕಿರ್ಲಿಲ್ಲ. ಅವ್ರು ತಿಂತಾ ಇದ್ದಿದ್ದು ನೆಲ್ಲಿಕಾಯಿ, ಆಮೇಲೆ ಆಮ್ಲ ಅಂದರೆ ನೆಲ್ಲಿಕಾಯಿ, ಹುಣಸೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ. ಅಯ್ಯೋ ಅದು ಸಾಗರ, ಅದು ನಿಜವಾಗ್ಲೂ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ನ್ಯೂಟ್ರಿಷನ್ ಸಾಗರ ಅನ್ಬೋದು. ಅದೆಲ್ಲ ತಿಂತಿದ್ರು. ಪಪ್ಪಾಯ ಅದೆಲ್ಲ ಮನೆ ಹತ್ರನೇ. ನುಗ್ಗೆ ಸೊಪ್ಪು, ಮೊರಂಗ ಅಂತಾರೆ, ನುಗ್ಗೆ ಸೊಪ್ಪಲ್ಲಿ ಅದ್ಭುತವಾಗಿದೆ ಅದನ್ನು.
ಆಮೇಲೆ ಇದು ಕಾಡಿನ ಹಣ್ಣುಗಳಿದೆಯಲ್ಲ, ಅದಂತೂ ನಿಜವಾಗ್ಲೂ ಕಾಡಿನಲ್ಲಿ ಏನು ಹಣ್ಣು ದುರಾದೃಷ್ಟ ಸಿಗ್ತಾಯಿತ್ತು. ಏನಂದ್ರೆ ಇವಾಗ ಕಾಡಿನ ಹಣ್ಣು ಕಾಡು ಹುಡ್ಕೋದು ಬಹಳ ಕಷ್ಟ. ಹೌದು ಅದು ಕೂಡ ಇತ್ತೀಚಿನ ದಿನದಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಅನ್ಬಿಟ್ಟು ನಿಮಗೆ ಹೌದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಆಗಿದೆ, ಬಟ್ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗ್ತಿಲ್ಲ ಅದು. ಹೌದು. ಈಗ ನಿಮಗೆ ಸಿಟ್ರಸ್ ಫ್ರೂಟ್ಗಳನ್ನು ತಗೋಬೋದು, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಕಿತ್ಲೆ ಹಣ್ಣು ಸಿಕ್ಕುತ್ತಪ್ಪ, ಸೀಬೆ ಹಣ್ಣು ಸಿಗುತ್ತೆ, ಕಿತ್ಲೆ ಹಣ್ಣು ಸಿಕ್ಕುತ್ತೆ, ಹುಣಸೆ ಹಣ್ಣು, ನೆಲ್ಲಿಕಾಯಿ, ನುಗ್ಗೆ ಸೊಪ್ಪು, ಇವೆಲ್ಲ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಬೆಣ್ಣೆ ಹಣ್ಣು ತುಂಬ ಕಾಮನ್ ಇವಾಗ, ಬೆಣ್ಣೆ ಹಣ್ಣು, ಅವಕೋಡ ಎಲ್ಲ ಕಡೆನೂ ಸಿಕ್ಕುತ್ತಲ್ವ, ಅದು ತುಂಬ ಒಂಥರ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಅದರ ಸೇವನೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಗುಡ್ ಗಟ್ ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅದು ನಾನ್ ವೆಜ್ಗೂ ವೆಜ್ಜಲ್ಲೂ ಇರುವಂತಹ ವ್ಯತ್ಯಾಸ ಅಂತ ನಾವು ಹೇಳ್ತಾ ಬರ್ಬೋದು.